ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ಇದು ಸುಮ್ನೆ ರ್ಯಾಂಡಮ್ ಲಾಗ್ ಮಾಡಿದೀನಿ. ಹೊರಗಡೆ ಎಲ್ಲ ಹೋಗಿದ್ವಿ, ಸ್ವಲ್ಪ ಬೀರು ಎಲ್ಲ ತಗೊಬೇಕಿತ್ತು, ಅದನ್ನೆಲ್ಲ ಒಂದ್ ಸ್ವಲ್ಪ ನಮ್ ಪಾಪು ನೋಡಿ ಇಲ್ಲಿ ಎತ್ತೋದು ಅದನ್ನ ಅದ್ರಲ್ಲಿ ಒಂದ್ ಫಿಶ್ ಇದೆ. ಫಿಶ್ ಬೌಲ್ ನ ಹೊಡೆದಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಇರ್ಲಿ ಅಂದ್ಬಿಟ್ಟು ಅದಕ್ಕೆ ಹಾಕಿಟ್ಟಿದ್ದೆ. ಇವಾಗ ಫಿಶ್ ಬೌಲ್ ತರಲ್ಲ, ನೀವು ಹೊಡೆದಾಕ್ತೀರಾ ಸುಮ್ನೆ ಸುಮ್ನೆ ಅಂತ. ಅದನ್ನ ಅವ್ನು ಎತ್ಕೊಂಡ್ಬಿಟ್ಟು ಅವನಿಗೆ ಶಕ್ತಿ ಇದೆ ನನ್ನ ಹತ್ರ, ನೋಡಿಲ್ಲ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಯಾವಾಗ್ಲೂ ತೋರಿಸ್ತಾ ಇರ್ತಾನೆ. ಯಾರು ಹೇಳ್ಕೊಟ್ಟಿದ್ದು ಅಂತ ಅಂದ್ರೆ ಅಮ್ಮು ಅಕ್ಕನೇ ಹೇಳ್ಕೊಟ್ಟಿದ್ದು ಅಂತ. ಯಾರಾದ್ರೂ ಏನಾದ್ರು ಒಂದ್ಸರಿ ಹೇಳಿದ್ರೆ ಸಾಕು, ಟಕ್ ಅಂತ ಕಲ್ತ್ಕೊಂಡ್ಬಿಡ್ತಾನೆ ಅವನಂತೂ. ಇವಾಗಂತೂ ಇವ್ನ್ ಏನೇ ಮಾಡಿದ್ರುನು ಅಕ್ಕ ಅವ್ರ ಮೇಲೆ ಹೇಳೋದು, ಅಕ್ಕ ಮಾಡಿದ್ದು ಅಮ್ಮ, ಅಕ್ಕ ಮಾಡಿದ್ದು ಅಮ್ಮ ಅಂದ್ಬಿಟ್ಟು ಬರೀ ಚೋಟು ಅಕ್ಕನ ಮೇಲೆ ಎಲ್ಲ ಹೇಳ್ತಾ ಇರ್ತಾನೆ. ಮತ್ತೆ ಅದಾದ್ಮೇಲೆ ಅವ್ರ ಅಪ್ಪ ಜೊತೆ ತರಕಾರಿ ತಗೊಂಡ್ ಬಂದ, ಅದನ್ನು ಅಷ್ಟೇ ಹಾಗೆ ಎತ್ತಿ ಎತ್ತಿ ತೋರಿಸ್ತಾ ಇದ್ದ. ಅವ್ರ ಅಪ್ಪಂಗಂತೂ ಹೊಸದು ಗೊತ್ತಿಲ್ಲ, ಅವಾಗ ತಾನೇ ಕಲ್ತಿದ್ದ ಅಲ್ವಾ. ಕೇಳ್ತಾ ಇದ್ರು ಏನಕ್ಕೆ ಹಿಂಗ್ ಮಾಡ್ತಿದ್ದಾನೆ ಅಂತ. ಅವಾಗ ಹೇಳ್ದೆ, ನಾನ್ ದೊಡ್ಡವನಾಗಿದ್ದೀನಿ, ಶಕ್ತಿ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಿದ್ದಾನೆ ಅಂತ. ಮತ್ತೆ ಹಾಗೇನೆ ಮಾಡ್ಬಿಟ್ಟು ಒಳಗಡೆ ಎಲ್ಲ ತಗೊಂಡೋಗಿ ಹೆಲ್ಪ್ ಮಾಡ್ತಾನೆ. ಇವಾಗ ಇವ್ರಿಬ್ರಿಗಿನ್ನ ಅಮ್ಮು ಚಿಕ್ಕೋಳಿದ್ದಾಗ ಮಾಡೋಳು, ಇವಾಗಂತೂ ಏನು ಮಾಡಲ್ಲ. ನಮ್ ಬಬ್ಲು ಹಾಗಲ್ಲ, ಒಂದ್ ನೀರ್ ತಗೊಂಬಂದ್ ಕೊಡು ಅಂತ ಕೇಳಿದ್ರುನು ಅವ್ರ ಪಪ್ಪ ನೀರ್ ತಗೊಂಬ ಅಮ್ಮು ಅಂತ ಅಂದ್ರೆ ಇವನೇ ಫಸ್ಟ್ ಹೋಗಿರ್ತಾನೆ. ಅಷ್ಟು ಹೆಲ್ಪಿಂಗ್ ನೇಚರ್ ಇದೆ ಇವನಿಗೆ. ಸ್ವಲ್ಪ ಎಲ್ಲ ಮಾಡ್ಬೇಕು, ಯಾರೇ ಬರ್ಲಿ ಮನೆಗೆ ಅವ್ರು ವಾಪಸ್ ಹೋಗೋ ಹಾಗಿಲ್ಲ, ಇಲ್ಲೇ ಇರ್ಬೇಕು, ನಮ್ಮನೇಲೇ ಇರ್ಬೇಕು. ಯಾರೇ ಬರ್ಲಿ ಎಲ್ರುನು ಇಲ್ಲೇ ಇರ್ಬೇಕು ಅಂತ ಹೇಳ್ತಾನೆ ಅವನು. ಬರೀ ಇವನ್ ಆಟ ನೋಡೋದೇ ಆಗತ್ತೆ ಮನೇಲಿ. ರಜಾ ಕೊಟ್ಬಿಟ್ರೆ ಅಂತೂ ನನಗಂತೂ ಸಾಕಾಗ್ ಹೋಗಿರುತ್ತೆ. ಯಾಕಾದ್ರೂ ರಜಾ ಕೊಡ್ತಾರಪ್ಪ ಸ್ಕೂಲಿಗೆ. ಸ್ಕೂಲ್ ಇದ್ರೆ ಮಕ್ಳು ಟೀಚರ್ಸ್ ಮಾತನ್ನ ಕೇಳ್ತಾರೆ. ಮನೇಲಂತೂ ಸಾಕಾಗ್ ಹೋಗುತ್ತೆ. ಇವಾಗ ನಾನು ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದೀನಿ, ಒಂದ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ. ಸ್ಯಾಟರ್ಡೆ ಇದ್ದಿದ್ರಿಂದ ಅವನಿಗೆ ಕೂಡ ರಜಾ ಇತ್ತು, ಹಾಗಾಗಿ ನಾನು ಅವನನ್ನ ಕರ್ಕೊಂಡು ಹೋಗಿದ್ದೆ. ಅವ್ನ ಆರಾಮಾಗಿ ಅಲ್ಲಿ ಆಟ ಆಡ್ಕೊಂಡಿದ್ದ, ನನ್ನ ವರ್ಕೌಟ್ ಮಾಡಕ್ ಬಿಟ್ಟ. ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಬಂದ್ರು, ಅವ್ರಿಗೂ ರಜಾ ಇತ್ತು ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಕ್ಕೆ ಅಂತ. ಅವನು ಹೋಗ್ತಾನೆ ಇರ್ಲಿಲ್ಲ. ಸರಿ ನೀನು ಬಂದ್ಬಿಡು, ನಾಳೆಯಿಂದ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಇವಾಗ ಮನೆಗ್ ಬಂದ್ವಿ. ಮನೆಗ್ ಬಂದಾದ್ಮೇಲೆ ಅವತ್ತು ಹನುಮ ಜಯಂತಿ ಕೂಡ ಇತ್ತು. ಸಂಜೆ ದೇವಸ್ಥಾನಕ್ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದ್ವಿ. ತುಂಬಾನೇ ಒಂಥರ ನನ್ಗೂ ಒಂದ್ ಸ್ವಲ್ಪ ಆಯಾಸ ಆಯ್ತಿತ್ತು, ಮನ್ಸಿಗೆಲ್ಲ ಒಂದ್ ಸ್ವಲ್ಪ ನೆಮ್ಮದಿ ಆಯ್ತು. ನನ್ ಮಗಳಿಗೂ ಕೂಡ ಯಾವಾಗ್ಲೂ ಕರ್ಕೊಂಡ್ ಹೋಗ್ತಾ ಇರ್ತೀನಿ, ಯಂತ್ರ ಎಲ್ಲ ಬರ್ಸ್ಬೇಕು ಅಂತ ಅಂದ್ರೆ ಯಾವಾಗ್ಲೂ ಬರ್ತಾ ಇರ್ತೀವಿ. ಇಲ್ಲಿ ಎಲ್ಲ ದೇವರು ಒಟ್ಟಿಗೆನೆ ಒಂದೇ ಕಡೆ ಸಿಗುತ್ತೆ. ಈ ದೇವಸ್ಥಾನಕ್ ಬಂದ್ರಂತೂ ಸರಸ್ವತಿಪುರಂ ಅಲ್ಲಿ ಮಾರುತಿ ಟೆಂಪಲ್ ಅಂತ ಹೇಳ್ತಾರೆ, ಅಲ್ಲಿ ಕೂಡ ಬಂದ್ವಿ. ನೆಕ್ಸ್ಟ್ ನಮ್ಮನೆಯವರು ಮಾರನೇ ದಿನ ಇದು ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಮೇಲೆ ನಡಿ ಕ್ಯಾಂಟೀನಿಗೆ ಹೋಗ್ಬಿಟ್ಟು ಬರೋಣ, ಒಂದ್ ಸ್ವಲ್ಪ ಸಾಮಾನೆಲ್ಲ ತಗೊಬೇಕಿತ್ತು ಅಂತ ಹೇಳಿದ್ರು. ನನಗೂ ಕೂಡ ಒಂದ್ ಮಿಕ್ಸಿ ಬೇಕಿತ್ತು, ತುಂಬಾ ಹಳೇದಾಗಿದೆ ಮಿಕ್ಸಿ. ನಾನು ಮದ್ವೆ ಆದಾಗ ತಗೊಂಡಿದ್ದು ಇದು ಅಸ್ಸಾಮಲ್ಲಿ ಕ್ಯಾಂಟೀನ್ ಅಲ್ಲಿ. ಇನ್ನ ಇಷ್ಟು ಚೆನ್ನಾಗಿದೆ, ಏನೂ ಆಗಿಲ್ಲ, ಸ್ವಲ್ಪ ನಿಂತಿ ಬರುತ್ತೆ. ಹಾಗಾಗಿ ಮಿಕ್ಸಿ ತಗೊಳ್ಳೋಣ ಅಂದ್ಬಿಟ್ಟು ನೋಡೋಣ ಕ್ಯಾಂಟೀನ್ ನಲ್ಲಿ ಇರುತ್ತಾ ಅಂತ ಹೋಗ್ತಾ ಇದೀವಿ. ಗೊತ್ತಿಲ್ಲ ಸಾಮಾನ್ ಇರುತ್ತಾ ಇಲ್ವಾ ಅಂತ. ಹೋಗ್ಬಿಟ್ಟು ನೋಡೋಣ ಅಂತ ಹೋದ್ರೆ ಅಲ್ಲಿ ಏನು ಇರ್ಲಿಲ್ಲ, ಜಾಸ್ತಿ ಎಲೆಕ್ಟ್ರಿಕ್ ಐಟಮ್ಸ್ ಸಿಗ್ಲಿಲ್ಲ, ಸಾಬೂನ್ಗಳು ಏನು ಸಿಗ್ಲಿಲ್ಲ. ಫ್ರೈಡೆ ಸಿಗ್ಬೋದು ಅಂತ ಹೇಳಿದ್ರು. ವೆನ್ಸ್ಡೇ ಬರುತ್ತೆ, ನೀವು ಫ್ರೈಡೆ ಬಂದ್ಬಿಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಆ ಕಡೆ ಕೂಡ ಒಂದ್ ಸ್ವಲ್ಪ ಹೋಗಿ, ಏನೋ ಒಂಥರ ಈ ವೆದರಿಗೆ ಅರಮನೆ ಮುಂದೆ ಹೋಗೋದು ಅನ್ನೋದ್ರೆ ಒಂಥರ ಖುಷಿ ಆಗುತ್ತೆ ನನಗಂತೂ. ಈ ಸರಿ ಕ್ಯಾಂಟೀನ್ ಅಲ್ಲಿ ರೈಮಂಡ್ಸ್ದು ಶರ್ಟ್ ಮತ್ತೆ ಪ್ಯಾಂಟ್ ಎರಡು ಸೆಟ್ ಬಂದಿತ್ತು. ಬ್ಯಾಂಗ್ಳೂರಲ್ಲಿ ಬರ್ತಾ ಇತ್ತು, ನಾವು ಬ್ಯಾಂಗ್ಳೂರಲ್ಲಿ ಒಂದ್ಸರಿ ಶರ್ಟ್ ತಗೊಂಡಿದ್ವಿ, ಪ್ಯಾಂಟ್ ಸಿಕ್ಕಿರ್ಲಿಲ್ಲ. ಅದಕ್ಕೆ ಈ ಸರಿ ಎರಡು ಸೆಟ್ ಇದ್ದಿದ್ರಿಂದ ನಮ್ಮ ಮನೆಯವ್ರು ಒಂದೆರಡು ತಗೊಂಡ್ರು. ಅದನ್ನ ಕೂಡ ಶಾಪ್ ಮಾಡ್ಕೊಂಡ ಹೊರಗಡೆ ಬಂದ್ ಕುತ್ಕೊಂಡ್ವಿ. ಒಂದ್ ಸ್ವಲ್ಪ ಜನ ಇದ್ರಲ್ವಾ, ನಮ್ಮ ಮನೆಯವರೇ ಬಿಲ್ ಮಾಡಿಸ್ತಾ ಇದ್ರು. ಹಾಗಾಗಿ ನನಗ್ ಬೇಕಾಗಿದ್ದ ಐಟಮ್ಸ್ ಅಂತೂ ಒಂದು ಸಿಕ್ಲಿಲ್ಲ. ಮತ್ತೆ ಫ್ರೈಡೆ ಬರ್ಬೇಕು. ನನಗಂತೂ ಮಿಕ್ಸಿ ಬೇಕೇ ಬೇಕು, ಯಾಕಂದ್ರೆ ಮಕ್ಳಿಗೆ ದೋಸೆ ಇಡ್ಲಿ ಎಲ್ಲ ಬೇಕೇ ಬೇಕಲ್ವಾ. ವೀಕ್ಲಿ 2 days ನಮ್ಮನೆ ದೋಸೆ ಬೇಕೇ ಬೇಕು ನಮ್ ಚಿಕ್ಕ ಮಗಂಗಂತೂ. ಹಾಗಾಗಿ ಮತ್ತೆ ಅದನ್ನ ಮುಗಿಸ್ಕೊಂಡು ನಾವು ಬಂದಿದ್ದು ಒಂದ್ ಬೀರು ತಗೊಳ್ಳೋಣ ಅಂತ.
ನಾವು ಗಾಡ್ರೇಜ್ ಬೀರ್ನ ಊರಲ್ಲಿ ಮಾಡ್ಸಿದೀವಿ ಕಬಾರ್ಡ್ ಸಿಸ್ಟಮ್ ಮನೇಲಿ. ಆದ್ರೆ ಇಲ್ಲಿ ಅಂದ್ರೆ ಬಾಕ್ಸ್ ಅಲ್ಲೇ ಇಟ್ಕೊಂಡಿದ್ವಿ, ತಗೊಂಡಿರ್ಲಿಲ್ಲ ಇನ್ನೂನು. ಇವಾಗ ನೋಡೋಣ, ಒಂದ್ ಬೀರು ತಗೊಳ್ಳೋಣ. ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿ ಆಯ್ತಾ ಇಡಕ್ಕೆ ಜಾಗ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಒಂದ್ ನೋಡೋಣ ಬಾ ಅಂತ ಕರ್ಕೊಂಡ್ ಹೋದ್ರು. ನನಗೊಂದ್ ಸ್ಮಾಲೇ ಸಾಕಾಗಿತ್ತು ಅನ್ಕೊಂಡೆ. ಸ್ಮಾಲ್ ಇದೇ ನಂಗೆ ಇಷ್ಟ ಆಗಿತ್ತು, ಬ್ಲೂ ಎಲ್ಲ ಇದೆಯಲ್ಲ ಅದು. ಆದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿದ್ದು ಈ ಕಲರು, ಮತ್ತೆ ಇದೊಂದ್ ಸ್ವಲ್ಪ ದೊಡ್ಡದಾಗುನು ಇತ್ತು. ಅದಾಗಾಗಿ ಇದನ್ನೇ ತಗೊಳ್ಳೋಣ ಅಂತ ಹೇಳಿದ್ರು. ತಗೊಂಡ್ವಿ. ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು. ಈ ತರದ್ ನನ್ ತಂಗಿ ಮನೇಲಿ ಇತ್ತು, ಹಾಗಾಗಿ ನನಗೆ ಇದೇ ಇಷ್ಟ ಆಗಿತ್ತು. ಸ್ವಲ್ಪ ಹೆವಿ ಕೂಡ ಇತ್ತು, ಹಾಗಾಗಿ ನಮ್ಮ ಮನೆಯವರಿಗಂತೂ ಅದೇ ಇಷ್ಟ ಆಯ್ತು. ನನಗಂತೂ ಈಗ ಮನೆಗ್ ತಗೊಂಬಂದಿರೋದಂತೂ ಇಷ್ಟ ಆಗಿಲ್ಲ. ಹಾಗೆ ಹೇಳ್ತೀನಿ ನಾನು. ಲೈಫ್ ಲಿಂಕ್ ಅಂತ ಅಲ್ಲಿಗೆ ಹೋಗಿದ್ವಿ. ಶಾಪ್ ತುಂಬಾನೇ ದೊಡ್ಡ ಶಾಪು, ಏನ್ ಬೇಕೆಲ್ಲ ಸಿಗುತ್ತೆ. ಸೋಫಾಸ್ ಇಂದ ಹಿಡಿದು ನೋಡಿ, ಸಿಂಗಲ್ ಚೇರ್ ಎಲ್ಲ ಎಷ್ಟು ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿತ್ತು, ಐಟಮ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಮ್ ಕಣ್ಣಿಗೆ ಬೇಕಾಗಿದ್ದ ಐಟಮ್ ನೋಡಿ ತಗೊಬಹುದು. ಏನ್ ಬೇಕಾದ್ರೂ ಸಿಗುತ್ತೆ ಇಲ್ಲಿ. ಫರ್ನಿಚರ್ಸ್ ಐಟಮ್ಸ್ ಅಲ್ಲಿ ಮಕ್ಳು ಚೇರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಗ್ತಾ ಇತ್ತು. ಮತ್ತೆ ನಾವು ಇದಕ್ಕೇನೆ, ನಾನು ಒಪ್ಪಿದಕ್ಕೇನೆ ಬಿಲ್ ಮಾಡ್ಸಕ್ಕೆ ಅಂತ ಬಂದ್ವಿ. ಆದ್ರೂ ನಮ್ಮ ಮನೆಯವ್ರಿಗೆ ಬಿಲ್ ಮಾಡ್ಸದ್ಮೇಲೂ ಮನಸ್ಸಿಗೆ ನೆಮ್ಮದಿ ಆಗಿಲ್ಲ. ಅದಕ್ಕೆ ಮತ್ತೆ ಚೇಂಜ್ ಮಾಡಿದ್ರು. ಇಲ್ಲ, ಇದೇ ತರ ತಗೊಳ್ಳೋಣ, ಸ್ವಲ್ಪ ದೊಡ್ಡದೇ ಇರ್ಲಿ ಅಂದ್ಬಿಟ್ಟು ಇದನ್ನೇ ತಗೊಂಡ್ವಿ. ಬೀರು ಎಲ್ಲ ಫೈನಲ್ ಮಾಡಿ ಬಿಲ್ಲಿಂಗ್ ಎಲ್ಲ ಮಾಡಿಸಿ ಬರೋಷ್ಟರಲ್ಲಿ ಪಾಪು ಜ್ಯೂಸ್ ಬೇಕು ಅಂತಂದ. ಹಾಗೆ ಒಂದ್ ಫ್ರೆಶ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವನಿಗೆ ಮಾತ್ರ ಕುಡ್ಸಿದ್ವಿ. ಅವನು ಪೈನಾಪಲ್ ಜ್ಯೂಸ್ ಬೇಕು ಅಂತ ಫಸ್ಟ್ ಟೈಮ್ ಕೇಳಿದ್ದು, ಹಾಗಾಗಿ ಪೈನಾಪಲ್ ಜ್ಯೂಸ್ ಕುಡಿಸ್ಬಿಟ್ಟು ಸ್ವಲ್ಪ ಕುಡಿಯೋ ಅಷ್ಟರಲ್ಲಿ ಆಗ್ಲೇ ಬೀರು ತಗೊಂಡ್ ಮನೆ ಹತ್ರನೇ ಬಂದ್ಬಿಟ್ಟಿದ್ರು. ಅವ್ರು ಫೋನ್ ಮಾಡ್ತಾ ಇದ್ರು, ಸರ್ ಎಲ್ಲಿದ್ದೀರಾ, ಇನ್ನ ಬಂದಿಲ್ವಾ ಅಂತ. ನಾವ್ ಯಾವಾಗ ಬೇಗ ಬೇಗ ಕುಡಿ ಪಾಪು ಅಂತೀವಿ, ಅವಾಗ ಅವ್ನ್ ನಿಧಾನನೇ ಮಾಡೋದು. ಅವನಿಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದ. ಅಷ್ಟರಲ್ಲಿ ನಾವು ಕೂಡ ಮನೆಗ್ ಬಂದ್ವಿ. ಬೀರು ಕೂಡ ತಗೊಂಡ್ ಬಂದ್ರು. ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಎತ್ಕೊಂಡ್ ಬರಕ್ಕೆಲ್ಲ ಕಷ್ಟ ಆಗುತ್ತೆ. ಅವ್ರು ಕೂಡ ಇಬ್ರೇ ಬಂದಿದ್ರು. ನಮ್ಮ ಮನೆಯವರು ಸೇರ್ಬಿಟ್ಟು ಎತ್ಕೊಂಡು ಒಳಗಡೆ ಬಂದ್ರು. ಚೆನ್ನಾಗಿದೆ. ಒಂದ್ ಸ್ವಲ್ಪ ಇನ್ನ ಹೆವಿ ಇರೋದ್ ತಗೊಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಪಾಪುಗಂತೂ ತುಂಬಾನೇ ಖುಷಿ, ನಮ್ಮನೆಗೇನೋ ಬರ್ತಿದೆ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ. ಎಲ್ಲ ನೋಡ್ಕೊಂಡು ಖುಷಿಯಾಗಿ ಓಡಾಡ್ತಿದ್ದ. ಅದಾದ್ಮೇಲೆ ಮಧ್ಯಾಹ್ನ ಅಡ್ಗೆ ಮಾಡಿರ್ಲಿಲ್ಲ, ಹಾಗಾಗಿ ನಮ್ಮನೆ ಕೆಳಗಡೆನೆ ಶಿವಸಾಗರ್ ಅಂತ ಒಂದು ಪುಟ್ಟ ಹೋಟೆಲ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದ್ವಿ. ಪಾಪು ಕೂಡ ಇಡ್ಲಿ ಎಲ್ಲ ತಿಂತಾನಲ್ವಾ, ಅಲ್ಲಿಗೆ ಹೋದ್ರೆ ಅಂದ್ಬಿಟ್ಟು ಅಲ್ಲಿಗೆನೆ ಹೋದ್ವಿ. ಅದಾದ್ಮೇಲೆ ನಾನ್ ಸಂಜೆ ಪೂಜೆ ಮಾಡ್ದೆ. ಒಳ್ಳೇದಾಗ್ಲಿ, ಮನೆಗೆ ಏನ್ ತಗೊಂಬಂದ್ರು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಪೂಜೆ ಮಾಡ್ತೀವಲ್ವಾ, ಹಾಗಾಗಿ ನಾನು ಕೂಡ ಸ್ವಲ್ಪ ಪೂಜೆ ಮಾಡ್ತಾ ಇದೀನಿ. ಅಷ್ಟ್ರಲ್ಲಿ ಯಾರೋ ಬಂದ್ರು, ಬೇಡ ಬೇಡ ಅಂತಿದೀನಿ ನಮ್ಮ ಮನೆಯವರು, ಆದ್ರೂನು ತಗೊಬೇಕು. ಬುಕ್ಸ್ ಅಂದ್ರೆ ಸಾಕು, ತಗೊಳ್ಳೇಬೇಕು. ಇವ್ರಂತೂ ಯಾವ್ದೇ ಬುಕ್ಸ್ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರಲ್ಲ ಅಲ್ಲಿ ಕೂಡ ಹೋಗಕ್ಕೆ ಇಷ್ಟಪಡ್ತಾರೆ. ಬುಕ್ ತಗೊಂತಾರೆ, ಆದ್ರೆ ಓದಕ್ಕಂತೂ ಟೈಮ್ ಇಲ್ಲ, ತಗೊಂಡ್ ಇಡ್ತಾರೆ. ಅದಾದ್ಮೇಲೆ ಯಾವಾಗಾದ್ರು ಫ್ರೀ ಸಿಕ್ಕಾಗ ಓದ್ತಾರೆ ಅವರು. ಓದೋ ಹ್ಯಾಬಿಟ್ಸು ಇದೆ. ಸ್ವಲ್ಪ ಕಡಿಮೆ ಟೈಮ್ ಸಿಗುತ್ತೆ, ಹಾಗಾಗಿ ಟೈಮ್ ಸಿಕ್ರಂತೂ ಬಿಡದೇ ಇಲ್ಲ. ಫೋನಲ್ಲೂ ಅಷ್ಟೇ ಬರೀ ನ್ಯೂಸ್ ನೋಡೋದೆ, ನಮಗಂತೂ ಸಾಕಾಗಿ ಹೋಗುತ್ತೆ ಹೇಳಿ ಹೇಳಿ. ಪೂಜೆ ಎಲ್ಲ ಆದ್ಮೇಲೆ ಸಂಜೆ ಅಡ್ಗೆಗೆ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟ್ರಲ್ಲಿ ಬೆಂಡೆಕಾಯಿ ಕಾಣಿಸ್ತು ಫ್ರಿಜ್ ಅಲ್ಲಿ. ಬೆಂಡೆಕಾಯಿ ಸಬ್ಜಿ ಮತ್ತೆ ಚಪಾತಿ ಮಾಡಿದ್ದೆ, ಸಾಕು ಅದೇ ಅಂತ ಹೇಳಿದ್ರು. ರೈಸ್ ಏನ್ ಮಾಡಕ್ ಹೋಗಿಲ್ಲ. ಇದು ಇವತ್ತಿನ ನನ್ನ ವಿಡಿಯೋ ಆಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.